ನಿಖರವಾಗಿ ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ. ನಮಸ್ಕಾರ ವೀಕ್ಷಕರೇ, ಸತ್ಯ ಸುದ್ದಿಯಲ್ಲಿ ನಿಮಗೆ ಸ್ವಾಗತ. ಇಂದು ಹರಿಹರ ನಗರಕ್ಕೆ ಕರ್ನಾಟಕ ರಾಜ್ಯ ನಗರಾಭಿವೃದ್ಧಿ ಸಚಿವರಾದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು ಮಾಜಿ ಶಾಸಕರಾದ ರಾಮಪ್ಪ ಅವರ ಮನೆಗೆ ಭೇಟಿ ನೀಡಿ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಚರ್ಚಿಸಿದರು. ಈ ಸಂದರ್ಭದಲ್ಲಿ ಯುವ ನಾಯಕರಾದ ಶ್ರೀನಿವಾಸ್ ನಂದಿಗಾವಿ, ಹಿರಿಯ ಮುಖಂಡರು, ಯುವ ಮುಖಂಡರು ಉಪಸ್ಥಿತರಿದ್ದರು. ಕ್ಯಾಮರಾಮನ್ ಸೈಯದ್ ಶಾಮೀರ್ ಜೊತೆ ವರದಿ ಫಿರೋಜ್ ಇರ್ಫಾನ್ ಅಹಮದ್, ಸತ್ಯ ಸುದ್ದಿ ನ್ಯೂಸ್ ಕನ್ನಡ, ಹರಿಹರ. ಈಗ ನಾನು ದಾವಣಗೆರೆ ನಗರ ಪಾಲಿಕೆ ಮತ್ತು ದಾವಣಗೆರೆ ಹರಿಹರ ನಗರಾಭಿವೃದ್ಧಿ ಪ್ರಾಧಿಕಾರ ಈ ಎರಡೂ ಇಲಾಖೆಗಳ ಒಂದು ಪ್ರಗತಿ ಪರಿಶೀಲನಾ ಸಭೆ ಅಂತ ಹೇಳಿ ಇವತ್ತು ದಾವಣಗೆರೆ ಮತ್ತು ಹರಿಹರಕ್ಕೆ ಬಂದಿದ್ದೆ. ಸೊ ಎರಡೂ ಇಲಾಖೆಗಳ ಪ್ರಗತಿ ಪರಿಶೀಲನೆ ಮುಗಿಸಿ ಕೆಲವು ಕಾಮಗಾರಿಗಳ ಪರಿಶೀಲನೆಯೂ ಕೂಡ ಮಾಡಿ ಸ್ವತಃ ಸ್ಥಳಕ್ಕೆ ಭೇಟಿ ನೀಡಿ ಅದನ್ನೆಲ್ಲ ಪರಿಶೀಲನೆ ಮಾಡಿ ಸೊ ವಾಪಸ್ ಬೆಂಗಳೂರು ಹುಟ್ಟಿದ್ದೆ. ಸೊ ನಮ್ಮ ಮುಖಂಡರಾದಂಥ ರಾಮಪ್ಪ ಅವರು ಹರಿಹರಕ್ಕೂ ಬಂದು ಅವ್ರ ಮನೆಗೆ ಬರಬೇಕು ಅಂತ ಕೇಳಿದ್ರು. ಸೊ ಹಾಗಾಗಿ ರಾಮಪ್ಪ ಅವರು ನಮ್ಮ ಪಕ್ಷದ ಮುಖಂಡರು ಮೊದಲಿಂದಲೂ ನನಗೆ ಪರಿಚಯ ಇದ್ದವರು. ಸೊ ಹಾಗಾಗಿ ಅವ್ರು ಕರೆದಾಗ ಬರಬೇಕು ಅಂತೇಳಿ ಅವ್ರ ಮನೆಗೆ ಬಂದಿದ್ರು. ಸರ್, ಹರಿಹರದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಪ್ರತಿ ವರ್ಷ ಉಂಟಾಗ್ತದೆ. ಇದ್ರ ಬಗ್ಗೆ ನಿಮಗೆ ಗಮನದಲ್ಲಿದೆಯಾ ಅಥವಾ ಏನಾದರೂ ಇವತ್ತು ನಾನು ದಾವಣಗೆರೆ ನಗರ ಪಾಲಿಕೆದು ಮಾತ್ರ ತೆಗೆದುಕೊಂಡಿದ್ದೆ. ಹರಿಹರದಲ್ಲೂ ಸಮಸ್ಯೆ ಇದೆ ಅಂತ ಹೇಳಿದ್ದಾರೆ. ಬಟ್ ಆದರೂ ಕೂಡ ಇಲ್ಲಿಗೆ ಮುಖ್ಯವಾಗಿ ತುಂಗಭದ್ರಾ ಡ್ಯಾಮ್ ಮತ್ತು ಕೆಲವು ಕೆರೆಗಳಿಂದ ಇಲ್ಲಿಗೆ ನೀರು ಬರುತ್ತೆ. ಸೊ ಹಾಗಾಗಿ ಅಧಿಕಾರಿಗಳು ಕೊಟ್ಟ ಮಾಹಿತಿ ಪ್ರಕಾರ ಇನ್ನೂ 2 ತಿಂಗಳ ತನಕ ನೀರಿನ ಸಮಸ್ಯೆ ಇರಲ್ಲ ಅಂತೇಳಿ. ನಗರಕ್ಕೆ ನೀರು ಬಂದರೂ ಕೂಡ ಮನೆಗಳಿಗೆ ತಲುಪಿಸ್ಬೇಕಾದಂಥ ಅಗತ್ಯ ಇರುತ್ತೆ. ಒಂದು ಸರಿ ಪೈಪ್ಲೈನ್ ಸರಿ ಇರೋದಿಲ್ಲ ಮತ್ತು ಟ್ಯಾಂಕ್ಗಳಾಗಿರಲ್ಲ. ಸೊ ಈ ಥರ ಕಾಮಗಾರಿಗಳಾಗಿಲ್ಲದೆ ಇರೋದ್ರಿಂದ ಒಂದು ಸರಿ ನೀರಿನ ಸಮಸ್ಯೆ ಉದ್ಭವ ಆಗುತ್ತೆ. ಅದನ್ನೆಲ್ಲ ಸರಿಪಡಿಸ್ಬೇಕು ಅಂತ ಕೂಡ ನಾನು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀನಿ. ಸೊ ಏನೇನು ಕಾಮಗಾರಿಗಳು ಬಾಕಿ ಇದೆ ಅದೆಲ್ಲ ಮಾಡ್ತೀವಿ ಅಂತ ಹೇಳಿ. ಹರಿಹರ ನಗರಸಭೆ ಕಟ್ಟಡ ಮಂದಗತಿಯಲ್ಲಿ ಸಾಗ್ತಾ ಇದೆ. ಇದರಿಂದ ಸಾರ್ವಜನಿಕರಿಗೆ ಕೆಲಸ ಆಗ್ತಾ ಇದೆ, ತೀವ್ರ ತೊಂದರೆ ಉಂಟಾಗ್ತಾ ಇದೆ. ಅದ್ರ ಬಗ್ಗೆ ನೀವು ಹೇಳಿದಾಗ ಹರಿಹರ ನಗರಸಭೆಯಲ್ಲಿ ನಾನು ಮೀಟಿಂಗ್ ತೆಗೆದುಕೊಂಡಿರಲಿಲ್ಲ. ಬಟ್ ಈಗ ನನ್ನ ಗಮನಕ್ಕೆ ತಂದಿದ್ದಾರೆ. ಮತ್ತೆ ನಮ್ಮ ಇಲ್ಲಿ ಹಿಂದೆ ಅಭ್ಯರ್ಥಿ ಆಗಿದ್ದವರು ನಮ್ಮ ಪಕ್ಷದಿಂದ ಶ್ರೀನಿವಾಸ್ ಅವರು ಕೂಡ ಹರಿಹರ ನಗರದಲ್ಲಿ ಇನ್ನೂ ಒಂದಷ್ಟು ಕಾಮಗಾರಿಗಳಾಗಬೇಕು, ಅದಕ್ಕೆ ಅಂತ ಹೇಳಿ ಅನುದಾನ ಕೊಡಬೇಕು ಅಂತೇಳಿ ಮನವಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಸಮಸ್ಯೆಗಳನ್ನ ತಿಳ್ಕೊಂಡು ಹರಿಹರದಲ್ಲಿ ಏನಿದೆ ಅದನ್ನೆಲ್ಲ ಒಂದೊಂದಾಗಿ ಹಂತವಾಗಿ ಅದನ್ನು ಪರಿಹರಿಸ್ಕೊಡ್ತಾರೆ. ಸರ್, ಜಿಲ್ಲೆಯಲ್ಲಿ ದಾವಣಗೆರೆ ಅಭಿವೃದ್ಧಿ ಆಗ್ತಾ ಇದೆ, ಹರಿಹರ ಅಭಿವೃದ್ಧಿ ಆಗ್ತಾ ಇಲ್ಲ. ಸೊ ಈಗ ಬಹಳ ವರ್ಷಕ್ಕೆ ನೋಡಕತ್ರ ಬಟ್ ದಾವಣಗೆರೆ ಸಿಟಿ ಬೆಳ್ಕೊಂಡು ಹೋಗ್ತದೆ, ಹರಿಹರ ಹಂಗೆ ಯಾವ ತರ ಇದೆ ಹಂಗೆ ಹಿಂದ್ಗಡೆ ಹೋಗ್ತಾ ಇದೆ. ಸೊ ಅದು ತಾವು ಬಂದಿರ ಅದಕ್ಕೆ ಏನಾದ್ರು ಪ್ಲಾನ್ ಏನಾದ್ರು ರೆಡಿ ಮಾಡಿದೆ ಸರ್? ಈಗ ಹೇಳಿದ್ನಲ್ಲ, ನಾನಿವತ್ತು ಬರೀ ದಾವಣಗೆರೆ ನಗರ ಪಾಲಿಕೆ ಮಾತ್ರ ಮಾಡ್ಕೊಂಡಿದ್ದು. ಆಮೇಲೆ ನಗರಾಭಿವೃದ್ಧಿ ಪ್ರಾಧಿಕಾರ ಹರಿಹರನು ಬರುತ್ತೆ. ಸೊ ಅವೆರಡರ ಮೀಟಿಂಗ್ ಮಾಡಿದ್ದು. ಆದರೆ ಈಗಾಗಲೇ ನಮ್ಮ ಮುಖಂಡರು ಸಮಸ್ಯೆಗಳು ಏನಿದೆ ಅನ್ನೋದು ತಿಳಿಸ್ಕೊಟ್ಟಿದ್ದಾರೆ. ಉಳಿದಿರೋ 2 ವರ್ಷಗಳಲ್ಲಿ ಹರಿಹರದಲ್ಲೂ ಕೂಡ ಆ ಸಮಸ್ಯೆಗಳನ್ನು ಬಗೆಹರಿಸಿ ಇದನ್ನ ಅಭಿವೃದ್ಧಿಗೆ ಏನಾದರೂ ಅನುದಾನ ಕೊಟ್ಟು ಇದನ್ನು ಅಭಿವೃದ್ಧಿ ಮಾಡಿಸುವಂತ ಕೆಲಸ ಮಾಡಿ. ಹರಿಹರಕ್ಕೆ ಒಂದು ಯೋಜನಾ ಪ್ರಾಧಿಕಾರ ಕುಡಿಯ ನೀರಿನ ಯೋಜನೆ ಬಗ್ಗೆ ಹೇಳಿದ್ರು. ಕುಡಿಯುವ ಯೋಜನೆ ಏನಿದೆ ದಾವಣಗೆರೆಯವರು ಅರ್ಧ ಇದು ಹಾಕೊಂಡಿದ್ದಾರೆ, ಬ್ಯಾರೇಜ್ ಕಟ್ಕೊಂಡಿದ್ದಾರೆ. ನಮ್ಮ ಜಾಕುವಲ್ಲಿಗೆ ಅಲ್ಲಿಗೆ ನೀರು ಬರ್ತಾ ಇಲ್ಲ. ನಮ್ಮ ಕೌಲತ್ನಲ್ಲಿ ಇದೆ, ಆ ಕಡೆಗೆ ಅದ್ರ ಮುಂದೆ ಬ್ಯಾರೇಜ್ ಕಟ್ಟಿದ್ದಾರೆ. ಹಂಗಾಗಿ ನಮ್ಗೆ ಕುಡಿಯೋ ನೀರಿನ ಒಳ್ಳೆ ನೀರಿದ್ದೆ, ನಮ್ಗೆ ತುಂಗಭದ್ರಾ ನೀರು. ನಾನು ಜಿಲ್ಲಾಧಿಕಾರಿಗಳ ಹತ್ರ ಅದ್ರ ಬಗ್ಗೆ ಮಾತಾಡಿ ಹರಿಹರಕ್ಕೆ ಕುಡಿಯೋ ನೀರಿನ ಸಮಸ್ಯೆ ಇಲ್ಲದೆ ಇರೋ ಹಂಗೆ ಇಲ್ಲೂ ಕೂಡ ಏನ್ ಡ್ಯಾಮ್ ಇಂದ ಅಥವಾ ಕೆರೆಗಳಿಂದ ನೀರು ಬರುತ್ತೆ, ಅದನ್ನ ಇಲ್ಲಿಗೆ ನೀರು ತರಿಸುವಂತ ಕೆಲಸ ಮಾಡೋದು. ಈಗ ನಮ್ದು ಇಲ್ಲಿಂದ ಹರಿಹರ ನದಿಯಿಂದ ಜಗಳೂರು ನದಿಯಿಂದ ಎಲ್ಲ ತನಕ ನೀರು ಒಯ್ದಾರೆ. ಎಲ್ಲ ದಾವಣಗೆರೆ ಪೂರ್ತಿ ನೀರು ಒಯ್ದಾರೆ. ನಮ್ಮ ಒಯ್ದ ದಂಡಾಗ ನಮ್ಮ ಹರಿಹರ ಇರೋದು ಅಲ್ಲಿ ಜಾಕ್ವಲ್ ದಾವಣಗೆರೆ ಕಟ್ಟಿದ್ದಾರೆ. ಆ ಜಾಕ್ವಲಿಂದ ನಮ್ಮ ಜಾಕ್ವಲ್ಗೆ ನೀರು ಸಪ್ಲೈ ಗಮನಕ್ಕೆ ತಂದಿದ್ದೀರಿ. ನಾನು ಜಿಲ್ಲಾಧಿಕಾರಿಗಳ ಹತ್ರ ಮಾತನಾಡಿ ನೀರು ಡೈವರ್ಟ್ ಆಗ್ತದೆ ಮಾಡ್ಸಿ. ಡೈವರ್ಟ್ ಮಾಡಿದ್ರೆ ನಮ್ಗೆ ನೀರಿಗೆ ನಮ್ಗೆ ಅನುಕೂಲ ಆಗ್ತದೆ. ಡೈವರ್ಟ್ ಮಾಡ್ಬೇಕು. ಆಮೇಲೆ ಈಗ ನಗರ ಪ್ರಾಧಿಕಾರ ಅಂತ ಕೇಳಿದ್ರಲ್ಲ, ಈಗ ದಾವಣಗೆರೆ ನಗರ ಅಭಿವೃದ್ಧಿ ಏನಿದೆ ಸರ್, ಅಲ್ಲಿ ಆಗಲ್ಲ. ನಾವು ಮೊದಲಿಂದಾನು ಇಲ್ಲಿ ನಿಮ್ಮ ತಂದೆಯವರು ಹೇಳಿದಿರಿ, ಹರಿಹರ ಮತ್ತೆ ದಾವಣಗೆರೆ ಎರಡು ಕೂಡ ಬಹಳ ಹತ್ತಿರದಲ್ಲಿರುವಂತಹ ಟೌನ್ಗಳು.
10 ಕಿಲೋಮೀಟರ್ ಅಷ್ಟೇ ದೂರದಲ್ಲಿದೆ. ಸೊ 10-15 ಕಿಲೋಮೀಟರ್ ಬಹಳ ದೂರ ಏನಿಲ್ಲ. ಸೊ ಹಾಗಾಗಿ ಇದ್ರ ಬಗ್ಗೆ ಪರಿಶೀಲನೆ ಮಾಡ್ತೀನಿ. ಇದಕ್ಕೆ ಪ್ರತ್ಯೇಕವಾದಂತಹ ನಗರಾಭಿವೃದ್ಧಿ ಪ್ರಾಧಿಕಾರ ಮಾಡಕ್ಕಾಗತ್ತ ಅಂತ ಅದ್ರ ಬಗ್ಗೆ ಪರಿಶೀಲನೆ ಮಾಡಿ, ಯಾಕೆಂದ್ರೆ ಅದಕ್ಕೂ ಕೂಡ ಸುಮ್ಮನೆ ಹಾಗೆ ಮಾಡಕ್ಕಾಗಲ್ಲ. ಆ ಪಾಪ್ಯುಲೇಷನ್ ಮತ್ತೆ ಎಷ್ಟೆಷ್ಟು ಪಂಚಾಯತಿಗಳು ಬರ್ತವೆ ಅದನ್ನೆಲ್ಲ ನೋಡಿ ಮಾಡ್ಬೇಕು. ಸೊ ಅದನ್ನ ಅಧಿಕಾರಿಗಳ ಹತ್ರ ತಿಳ್ಕೊಂಡು ಪರಿಶೀಲನೆ ಮಾಡಿ ತಿಳಿಸ್ಕೊಡ್ತೀವಿ. ಈಗ ನಮ್ಮ ಜನಸಂಖ್ಯೆ ಬೇರೆ ಕಡೆಗೆ ಮಾಡೋದು. ಇನ್ನೊಂದು ನಮ್ದು ಹರಿಹರದಾಗೆ ರೋಡ್ ಸಣ್ಣದೈತಿ, ಅದಕ್ಕೆ ಇಲ್ಲಿ ಒಂದು 2 ಎಕರೆ ಜಮೀನ್ ಐತಿ ದೇವಸ್ಥಾನದಿಂದ. ಅದಕ್ಕೆ ನಾವು ಮಾರ್ಕೆಟ್ ಮಾಡಕಂತಂದು ಸದ್ಯ ಸ್ಟಾರ್ಟಿಂಗ್ ಒಂದು 35 ಲಕ್ಷ ಹಾಕ್ಸಿದ್ದೆ. ಬಿಜೆಪಿ ಏನಂದ್ರೆ ಬಿಜೆಪಿ ಸರ್ಕಾರ ಇದ್ದಾಗ ಅದನ್ನ ಸ್ಟಾಪ್ ಮಾಡಿಬಿಡ್ತಾರೆ. ಅದೊಂದು ದಯವಿಟ್ಟು ಮಾರ್ಕೆಟ್ ಮಾಡಿಕೊಡ್ಬೇಕು. ಈಗ ಖಂಡಿತ ಈಗ ಹರಿಹರಕ್ಕೆ ಬಂದಿದ್ದೀನಿ, ನೀವು ಏನ್ ಸಮಸ್ಯೆಗಳಿವೆ ಹರಿಹರದಲ್ಲಿ ನಮ್ಮ ಇಲಾಖೆ ವ್ಯಾಪ್ತಿಗೆ ಬರುತ್ತೆ, ಆ ಸಮಸ್ಯೆಗಳನ್ನೆಲ್ಲ ಒಂದು ಮನವಿ ಪತ್ರದ ಪ್ರಕಾರ ಕೊಡಿ. ಅದನ್ನೆಲ್ಲ ಒಂದೊಂದಾಗಿ ನಾನು ಅದನ್ನ ಅಡ್ರೆಸ್ ಮಾಡ್ತೀನಿ. ಪರ್ಸೆಂಟೇಜ್ ಪ್ರಕಾರ ವರ್ಷ ಯಾವ ರೀತಿ ಇದೆ ಈಗಾಗಲೇ ರಾಮಪ್ಪ ಅವ್ರು ಹೇಳ್ದಾಗೆ ರಸ್ತೆಗಳ ಹರಿಹರದಲ್ಲಿ ಚಿಕ್ಕದಾಗಿದೆ. ಸೊ ಅದನ್ನ ಅಗಲೀಕರಣ ಮಾಡಬೇಕು, ಹೊಸ ರಸ್ತೆಗಳು ಕೂಡ ಆಗ್ಬೇಕು. ಸೊ ಎಲ್ಲ ಅವರು ಮನವಿಗಳನ್ನು ಕೊಡ್ಲಿ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡಿಸ್ಕೊಂಡು. ಬಹಳ